ಮಾದೇವ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಸೊ ಯಾಕೆ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ನೀವು? ಅವ್ರ ಮದುವೆಗಿಂತ ಮುಂಚೆನೂ ನಾನು ಕುಡಿತಾರೆ. ದೃಷ್ಟಿ ಅವ್ರದ್ದು ಗೊತ್ತಿತ್ತ ನಿಮ್ಗೆ ಮೊದ್ಲೇ ಇವ್ರ ಈ ತರ ಮಸಿ ಬಳ್ಕೊಂಡಿರ್ತಾರೆ ಆ ತರದೆಲ್ಲ? ಜಗತ್ತಿನ ಕಣ್ಣೆದುರಿಗೆ ಅವಳ ಸೌಂದರ್ಯನ ಮುಚ್ಚಿಡ್ಬೋದು. ಈ ಪ್ರಪಂಚದ ಕಣ್ಣಿಗೆ ನಿನ್ ಸೌಂದರ್ಯ ಕಾಣಬಾರ್ದು ದೃಷ್ಟಿ. ಯಾವಾಗ ಈ ಸಮಾಜದಲ್ಲಿ ಏಟ್ಗಳನ್ನ ತಿಂದು ಓ ಇಷ್ಟೇ ಅಲ್ವಾ ಪ್ರಪಂಚ. ತನ್ನ ಮನೆ ಯಜಮಾನಿ ನಾನು ಸುಮ್ಮನೆ ಹಿಂಗ ಅವಳು ನಾನೇನಾದ್ರು ಮಾತಾಡಕ್ ಹೋದಂದ್ರೆ ಕತ್ತಿ ಹತ್ಕೊಂಡೆ ಬತ್ತಾಳೆ. ಯಾವ್ದೇ ಗೌರ್ಮೆಂಟ್ ಬರ್ಲಿ ನಾನು ಇಂಥದ್ದು ಅಂತ ಹೇಳಲ್ಲ, ಬಂದ್ಕೂರಿಂದ ಫಸ್ಟ್ ಕಣ್ಣಿರೋದೇ ನಮ್ಮಲ್ಲಿ. ಅವ್ರು ನಮ್ಮ ಅಕ್ಕನ ಒಂಥರ ನೋಡ್ತಾರೆ, ಆಮೇಲೆ ನಮ್ಮ ಅಕ್ಕನೆಲ್ಲ ಹಿಡಿದು ಅದು ಇದು ನೋಡ್ತಾರೆ. ತಲೆ ಬುಳ್ಳಿ ಹೊಡೆದಾಕ್ಬಿಟ್ಟು ಮಾರ್ಬಿಡ್ತೀವಿ. ನನಗೆ ಏನು ಹೇಳಿಲ್ಲ ಮನೆ ಮನೆ. ಸೊ ಸ್ನೇಹಿತರೆ, ಚೆನ್ನಮ್ಮ ಅವ್ರನ್ನ ಮಾತಾಡ್ಸಿದ್ವಿ, ವೀರೇಶ ಉಳ್ಳಾಗಡ್ಡಿ ಅವ್ರನ್ನ ಮಾತಾಡ್ಸಿದ್ವಿ. ದೃಷ್ಟಿ ಬೊಟ್ಟು ಸೆಟ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸದ್ಯಕ್ಕೆ ನಮ್ಮ ಜೊತೆಗೆ ಮಾದೇವ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಯಾಕೆ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ನೀವು? ಆಕ್ಚುಲಿ 3 ಜನ ಮಕ್ಳಿದ್ದಾರೆ, ಹೆಣ್ಮಕ್ಳೇ ಅವರು ಪಾಪ ಜವಾಬ್ದಾರಿ ತಗೊಂಡು ಸಿಕ್ಕಾಬಟ್ಟೆ ಮನೆಗೆ ಏನೋ ದುಡಿಯೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವು ಮಾತ್ರ ಅದನ್ನೇನು ಕೇರ್ ಮಾಡ್ತಾ ಇಲ್ಲ. ಯಾವಾಗ್ಲೂ ಫುಲ್ ಇದ್ರಲ್ಲೇ ಇರ್ತೀರಾ. ಏನ್ ಕತೆ ನಿಮ್ದು ಅಂತ? ಅಲ್ಲ ಅಂದ್ರೆ ಈ ಸ್ತ್ರೀ ಏನಿದೆ ಸಬಲೀಕರಣ ಮಾಡ್ಬೇಕಲ್ವಾ, ಅದಕ್ಕೆ ಯಜಮಾನ್ ಸರ್ ಅದು ಒಟ್ಟೊಟ್ಟಿಗೆ ಮಾಡ್ಬೇಕು ಸರ್ ಅದು. ಬಟ್ ಏನೋ ಫುಲ್ ಅವ್ರಿಗೆ ಬಿಟ್ಟು ಬಿಟ್ಟಿದ್ದೀರಾ ನೋಡಿ. ಅವ್ರ ಮದುವೆಗಿಂತ ಮುಂಚೆನೂ ನಾನು ಕುಡಿತಾ ಇದ್ದೆ. ಕುಡಿತಾ ಅನ್ನೋದೊಂದು ಚಟ ಇದೆಯಲ್ಲ, ನೀವ್ ಏನ್ ಬೇಕಾದ್ರೂ ಬಿಟ್ಬಿಡ್ಬೋದು. ರಾತ್ರಿ ಫುಲ್ ಕುಡ್ದಾಗ ಅನ್ಸುತ್ತೆ ನಾಳೆ ಬೆಳಗಿಂದ ಕುಡಿಬಾರದು ಅಂತ, ಬಟ್ ಬೆಳಗ್ಗೆ ಎದ್ಕೊಳ್ಳಿ ಅನ್ಸುತ್ತೆ ಮತ್ತೆ ಕುಡಿಬೇಕು ಅನ್ಸುತ್ತೆ. ಈ ಏನಾಗುತ್ತೆ ಈಗ ಈ ಕುಡುಕರಿಗೆ ಏನು, ಅವರಿಗೆ ಒಂದು ಸ್ವಲ್ಪ ಅಂದ್ರೆ ಎಲ್ಲ ಇದ್ರ ಬಗ್ಗೆನೂ ಹೇಳ್ತಿಲ್ಲ ಕಡೆ, ನಾಳೆ ನನ್ ಮೇಲೆನೆ ಇದ್ ಮಾಡ್ಬಿಡೋರು. ಯಾರಾದ್ರೂ ದುಡಿತಿದ್ದಾರೆ ಅಂತಂದ್ಮೇಲೆ ಈ ಬೆಳಗ್ಗೆಯಿಂದನೂ ಕುಡ್ಕೊಂಡಿರೋರಿಗೆ ಜವಾಬ್ದಾರಿ ಕಮ್ಮಿನೇ. ಅದು ಹೆಂಗೋ ಅದು ಅಡಿಕ್ಟ್ ಆಗ್ಬಿಡ್ತು, ಜೀವನದಲ್ಲಿ ಹಂಗೆ ಬಂದ್ಬಿಡ್ತು. ಅದು ಎಲ್ಲಿ ದೃಷ್ಟಿ ಬಿಟ್ಟು ಮಾದೇವ ಕ್ಯಾರೆಕ್ಟರ್, ನಾಟ್ ಅಶೋಕ್. ಹೌದು. ಬಟ್ ಈಗ ದೃಷ್ಟಿ ಅವ್ರದ್ದು ಏನು ಅಂದ್ರೆ ಈ ತರ ಗೊತ್ತಿತ್ತ ನಿಮ್ಗೆ ಮೊದ್ಲೇ ಇವ್ರ ಈ ತರ ಮಸಿ ಬಳ್ಕೊಂಡಿರ್ತಾರೆ ಆ ತರದೆಲ್ಲ ವಿಷಯ? ಗೊತ್ತಿತ್ತು, ಬಟ್ ಅದು ಗೊತ್ತಿರದೆ ಮಾದೇವ ಮತ್ತೆ ಚೆನ್ನಮ್ಮ ಅಷ್ಟೇ ಅವ್ರಿಬ್ಬರಿಗೆ. ಆಮೇಲೆ ದೃಷ್ಟಿಗೆ ಗೊತ್ತು. ಯಾಕಂದ್ರೆ ಅವಳು ಚಿಕ್ಕ ಮಗು ಇದ್ದಾಗ ಒಂದು 12 ವರ್ಷನ ಏನೋ ಆ ತರದಲ್ಲಿ, ಯಾವಾಗ ಅವಳ ಅಕ್ಕ ಊರ್ ಬಿಟ್ಟು ಮನೆ ಬಿಟ್ಟು ಹೋಗಿರ್ತಾಳೆ, ಅವಳಿದ್ದ ಲವ್ದು ಏನೋ ಒಂದಿದೆ, ಹಿಂದಿನ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ. ಹಂಗಿದ್ದಾಗ ಇಲ್ಲ ಇಷ್ಟು ಸೌಂದರ್ಯವಾಗಿದ್ದಾಳೆ, ಮಗಳನ್ನ ಕಾಪಾಡ್ಕೋಬೇಕು, ಜಗತ್ತಿನ ಕಣ್ಣೆದುರಿಗೆ ಅವಳ ಸೌಂದರ್ಯನ ಮುಚ್ಚಿಡುವಂಥದ್ದು. ಅದೇ ದೃಷ್ಟಿ ಬಟ್ಟು ಹೈಲೈಟ್. ಪಾಪ ನೋಡಿ, ಅವ್ರಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ, ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡಿಸ್ಕೊಳಕ್ ಹೊರಟೋಗಿದ್ರು ನೀವು 2ನೇ ಮಗಳು ದೃಷ್ಟಿ. ಬಟ್ ನೀವು ಮಾತ್ರ ಜವಾಬ್ದಾರಿ ಅದು ಯಾಕೆ ತಗೋತಾ ಇಲ್ಲ ಇಷ್ಟೆಲ್ಲ? ಅಂದ್ರೆ ಅವರು ಅದೇ ಪೊಲೀಸರು ಕರ್ಕೊಂಡೋಗಿ ಏನೋ ಅವಮಾನ ಮಾಡೋದಕ್ಕೂ ಅದಕ್ಕೂ ರೆಡಿ ಇದ್ರು ಅವರು. ಸದ್ಯಕ್ಕೆ ದುಡ್ಡು ಬೇಕು ಹೆಂಗಾದ್ರು ಅನ್ನೋ ತರ ಎಲ್ಲ. ಬಟ್ ಯಾಕೆ ನೀವು ಅಷ್ಟೆಲ್ಲ ಇದ್ರು ಕಷ್ಟ ಈಗ ಗೊತ್ತಾಗ್ತಿದ್ರು, ಯಾಕೆ ನೀವು ಜವಾಬ್ದಾರಿ ತಗೋತಾ ಇಲ್ಲ? ಏನಾಗುತ್ತೆ ಗೊತ್ತಾ, ಈ ಜವಾಬ್ದಾರಿ ತಗೊಂಡಿವಿ ಅಂತ ಇಟ್ಕೊಳ್ಳಿ, ಜವಾಬ್ದಾರಿ ತಗೊಂಡು ಕೂಡಲೇ ಏನಾಗುತ್ತೆ, ಎಲ್ಲದಕ್ಕೂ ನಾವು ಜವಾಬ್ದಾರಿ ಆಗ್ಬೇಕು. ಅದಕ್ಕಿಂತ ಆರಾಮಾಗಿ ಇದ್ಬಿಡೋದು ಒಳ್ಳೆ. ಮೊದಲನೇ ಮಗಳು ಕಾಣ್ತಾ ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅದೇ ಅದಕ್ಕೆ ಅದ್ ಏನಿದ್ರು ಅವ್ರ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತಾರ ನೀವ್ ಹೇಗೆ? ಇದೊಂದು ಸೀಕ್ರೆಟ್ ಇದಾಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ರಾಜ ನನ್ನ ಮಗ ಗೊತ್ತಾಯ್ತು, ನನ್ನ ಮತ್ತೆ ಚೆನ್ನಮ್ಮ ಇದರಲ್ಲಿ. ನಾನು 2ನೇ ಗಂಡ ಆಕ್ಚುಲಿ ತಿಳಿತಾ. ಮತ್ತೆ ಏನು ಅಂತಂದ್ರೆ, ಅಂದ್ರೆ ನನ್ನ ಜೀವನದಲ್ಲಿ ಸಾಕಷ್ಟು ಮೊದ್ಲೆಲ್ಲ ಅದು ಮುಂದೆ ಮೋಸ್ಟ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ ಅನ್ಸುತ್ತೆ. ಜವಾಬ್ದಾರಿ ಇದ್ದವನೇ. ಯಾವಾಗ ಈ ಸಮಾಜದಲ್ಲಿ ಏಟ್ಗಳನ್ನ ತಿಂದು ಓ ಇಷ್ಟೇ ಅಲ್ವಾ ಪ್ರಪಂಚ, ಅದಾದ್ಮೇಲೆ ನಾನು ಕುಡಿತಕ್ಕೆ ಶುರು ಮಾಡಿತ್ತು. ಕುಡುಕರಿಗೂ ರೀಸನ್ ಇದ್ದೇ ಇರುತ್ತೆ. ಆದ್ರೆ ಹೆಂಗೆ ಅಂತಂದ್ರೆ, ಸಮಾಜದಲ್ಲಿ ಒಂದು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ಇದ್ದವನು ಚೇಂಜ್ ಆಗ್ತಾನೆ ಅಂತಂದ್ರೆ ಅದು ಬೇರೆ ತರ ಆಗುತ್ತೆ. ಈಗ ಸುಮ್ಮನೆ ಈ ಚಿಕ್ಕವರಿಂದ 16 ಕುಡ್ದು ಅದು ರೀಸನ್ ಬೇರೆ, ಇದು ಬೇರೆ. ಒಂದು ನಾನು ಅಂದ್ಕೊಂಡಿದ್ದು ಈ ಸಮಾಜ, ನಾನು ಸಮಾಜಕ್ಕೋಸ್ಕರ ಒಳ್ಳೆ ಮಾಡೋದಕ್ಕೆ ಹೊರಟೆ, ಆದ್ರೆ ಅದು ಆಗ್ತಿಲ್ಲ.
ಓಕೆ, ಅದಕ್ಕೆ ನೀವು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರಿ. ಅದು ಪ್ಲಸ್ ಜೊತೆಗೆ ಸ್ತ್ರೀ ಸಬಲೀಕರಣ ಅದು ಆಗ್ತಾ ಇದೆ ಜೊತೆಗೆ. ನಾವು ನಿಮ್ಮಲ್ಲಿ ನನ್ನ ಹತ್ರ ಅಷ್ಟೇ ಹೇಳ್ತಿರೋದು, ಪರವಾಗಿಲ್ಲ. ಮತ್ತೆ ಬಟ್ ಈ ತರದೊಂದು ಉದಾತ್ತ ಮನೋಭಾವ ನಿಮ್ಗಿದೆ, ಈ ತರದೊಂದು ದೊಡ್ಡ ಇಂಟೆನ್ಷನ್ ಇದೆ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ. ನಾವು ಡೈಲಿ ನೋಡ್ತಾ ಇದೀವಿ ನಿಮ್ಮನ್ನ, ಬಟ್ ಒಳ್ಳೇದಾಗ್ಲಿ ಸರ್. ಓಕೆ, ಥ್ಯಾಂಕ್ ಯು. ಇನ್ನೊಂದೇನು ಅಂತಂದ್ರೆ ನ್ಯಾಷನಲ್ ಟಿವಿಯ ಎಲ್ಲ ವೀಕ್ಷಕರಿಗೆ, ದೃಷ್ಟಿಪಟ್ಟು ಮಹಾದೇವ, ಅದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರ ಅಶೋಕ್ ಹೆಗಡೆ. ಸಾಧ್ಯ ಆದಷ್ಟು ದೃಷ್ಟಿಪಟ್ಟು ಕಲರ್ಸ್ ಕನ್ನಡದಲ್ಲಿ 6ರಿಂದ 7 ಸೋಮವಾರದಿಂದ ಶನಿವಾರ ತನಕ ಬರುತ್ತೆ. ದಯವಿಟ್ಟು ನೋಡಿ, ಆಶೀರ್ವಾದ ಮಾಡಿ. ನಮಸ್ಕಾರ, ನಿಮ್ಮ ಅಶೋಕ್ ಹೆಗಡೆ. ಸರ್, ಇಬ್ರು ಮಕ್ಕಳನ್ನ ಮದುವೆ ಮಾಡ್ಬೇಕು ಅನ್ನೋ ಉದ್ದೇಶ ಆದ್ರೂ ಇದೆಯಾ ದೃಷ್ಟಿ ಅವರಿಗೆ, ಅಥವಾ ಹೇಗೆ? ಅದು ಆ ಜವಾಬ್ದಾರಿಯಿಂದ ಕೂಡ ನೀವು ನಡೆಸ್ಕೊತೀರಾ ಹೇಗೆ? ಒಂದೇನು ಗೊತ್ತಾ, ಮಹಾದೇವನಾಗ ಹೇಳ್ಬೇಕು ಅಂದ್ರೆ ಎಲ್ಲಾ ಜವಾಬ್ದಾರಿನೂ ನಾನು ಚೆನ್ನಮ್ಮಂಗೆ ಕೊಟ್ಟಿರೋದು. ಚೆನ್ನಮ್ಮನೇ ಯಜಮಾನಿ. ನಾನು ಸುಮ್ನೆ ಹಿಂಗ ನಾನು ಏನಾದ್ರು ಮಾತಾಡಕ್ ಹೋದಂದ್ರೆ ನಾನು ಇದ್ರಲ್ಲೆಲ್ಲ ಇದ್ ಮಾಡಿಲ್ಲ. ಕತ್ತಿ ಎತ್ಕೊಂಡೆ ಬತ್ತಾಳೆ ಗಂಡ ಅಂತ ಅವಳು ಹಂಗೇನೆ. ಅದಕ್ಕೆ ನಾನು ಅವಳಿಗೆ ಕತ್ತಿ ಚೆನ್ನಮ್ಮ ಅಂತ ಹೆಸರಿಟ್ಟಿರೋದು. ಎಲ್ಲದು ಅವಳೇ. ಮತ್ತೆ ಇನ್ನೊಂದು ಏನಿರುತ್ತೆ ಗೊತ್ತಾ, ಗಂಡಸ್ರಿಗೆ ಒಂದು ಇದಿರುತ್ತೆ, ಯಾರಾದ್ರೂ ಮನೆ ಜವಾಬ್ದಾರಿ ತಗೊಂಡ್ಬಿಟ್ರೆ ಯಾಕೆ ನಾವು ನಮ್ಮ ಪಾಡಿಗೆ ನಾವು ಖುಷಿಯಾಗಿರೋಣ ಅಂತ ಹೇಳಿ. ಅದ್ರಲ್ಲಂತೂ ಎಸ್ಪೆಷಲಿ ನನ್ನಂತ ಕುಡುಕರಿಗೆ, ನಾಟ್ ಎಲ್ಲ, ನನ್ನಂತ ಕುಡುಕರಿಗೆ ಗೊತ್ತಾಯ್ತಾ, ಆಯ್ತು ನಡೀತಾ ಇದ್ರೆ ಸಾಕು ಆತರ. ಕೆಲವೊಂದು ಸಾರಿ ಏನಾಗತ್ತೆ ಅಂದ್ರೆ, ನನ್ನಂತ ಕುಡುಕರಿಗೆ ಅಂದ್ರೆ ಮಾಧವನಂತ ಕುಡುಕರಿಗೆ ಜವಾಬ್ದಾರಿಗಳು ಬೇಕಾಗಿಲ್ಲ, ಕುಡಿಯೋದು ಒಂದೇ ಬೇಕಾಗಿರುತ್ತೆ. ಹಾಗಂತ ಕುಡುಕರು ಯಾರು ಜವಾಬ್ದಾರಿನ ನಿಭಾಯಿಸಿಲ್ಲ ಅಂತಲ್ಲ, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನಾವೆಲ್ಲ ಮಹಾದೇವರಂತ ಕುಡುಕರಿಗೆ ಅದಾಗಲ್ಲ. ಅದು ಅಂದ್ರೆ ಜವಾಬ್ದಾರಿನ ತಪ್ಸ್ಕೊಬಿಡೋಣ. ಮೊನ್ನೆ ಅದೇ ಮಗಳು ಬಂದು ಹೇಳ್ತಾಳೆ, ಪೊಲೀಸರು ಅಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಏನ್ ಅಯ್ಯ, ಅವನು ನೋಡಿ ಏಯ್ ಮುಂದೆ ಬಂದ್ರೆ ಮಾದೇವ ನಿನ್ನೂ ಅರೆಸ್ಟ್ ಮಾಡ್ಬಿಟ್ಟು ಒಳಗಾಕ್ಬಿಡ್ತೀನಿ ಅಂತ. ನಾನ್ ಎಂತದ್ದು ತಪ್ಪು ಮಾಡಿಲ್ಲ, ಎಂತದಿಲ್ಲ, ಸುಮ್ನೆ ಅಂತ ನಾನಾಯ್ತು ಸಾಕು, ಅದೆಲ್ಲ ನಂಗೆ ಬೇಡ ಅಂತ. ಎಲ್ಲಿವರೆಗೆ ಅಂತಂದ್ರೆ ಪೊಲೀಸು ನಾನು ಕಳಬಟ್ಟಿ. ಇನ್ನೊಂದು ವಿಶೇಷ ಇದೆ ಸರ್, ನಾನು ಈಗೆಲ್ಲ ಈ ಗೌರ್ಮೆಂಟ್ನವರು ಎಲ್ಲ ಇದಕ್ಕೂ ಟ್ಯಾಕ್ಸ್ಗಳು ಅಂದರೆ ನಮ್ಮ ಎಣ್ಣೆ ಇದಕ್ಕೆ ತುಂಬ ಟ್ಯಾಕ್ಸ್ ಹಾಕ್ಬಿಟ್ಟು, ಯಾವುದೇ ಗೌರ್ಮೆಂಟ್ ಬರಲಿ, ನಾನು ಇಂಥದ್ದು ಅಂತ ಹೇಳಲ್ಲ, ಬಂದು ಕೂಡ ಫಸ್ಟ್ ಕಣ್ಣಿರೋದೇ ನಮ್ಮ ಮೇಲೆ ತಿಳಿತು. ಅದಕ್ಕೆ ನಾನು ಎಂತ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಎಣ್ಣೆಲ್ಲೇ ಒಂಥರ ಸಂಶೋಧನೆ, ರಿಸರ್ಚ್ ಮಾಡ್ತಾ ಇದ್ದೀನಿ. ಯಾವ ಥರ ಅಂತಂದರೆ, 30 ಹೊಡೆದ್ರೆ ಕುಣಿದಾಡ್ಬಿಡ್ಬೇಕು, 90 ಹೊಡೆದ್ರೆ ಅದು ಏನೇನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಅಂತ ಒಂದು ಎಣ್ಣೆ ಕಂಡು ಹಿಡಿಬೇಕು ಅನ್ನೋ ಒಂದು ರಿಸರ್ಚ್. ಆ ಪೇಟೆಂಟ್ ತಗೊಂಡ್ರೆ ನಾನು ಕೋಟ್ಯಾಧೀಶ ಆಗ್ತೀನಿ, ನನ್ನ ಮಗನ ರಾಜನ್ ತರ ಇದ್ ಮಾಡ್ಬೋದು. ಈ ತರದ್ದೆಲ್ಲ ಅಂದ್ರೆ ಇದು ಪ್ರಾಪಂಚಿಕ ಸುಖಗಳ ವಿಷಯ ಅಲ್ಲ ಅಷ್ಟು. ನೀವು ಇಲ್ಲ, ಒಂದ್ ರೀತಿ ಹುಚ್ಚು ಕಲ್ಪನೆ, ಉದ್ದೇಶ ತುಂಬಾ ದೊಡ್ಡದಿದೆ, ಆದ್ರೆ ದಾರಿ ಕರೆಕ್ಟ್ ಆಗಿಲ್ಲ ಅಷ್ಟೇ ಅಂತ ಜನಗಳಿಗೆ ಅರ್ಥ ಆಗಿದೆ ಆಲ್ರೆಡಿ. ಪರವಾಗಿಲ್ಲ ಸರ್. ಅಶೋಕ್ ಸರ್ ತುಂಬಾ ಚೆನ್ನಾಗಿ ಪಾತ್ರ ನಿಭಾಯಿಸ್ತಾ ಇದ್ದೀರಾ ಆಕ್ಚುಲಿ, ಬಿಕಾಸ್ ಬೇರೆ ಬೇರೆ ವೆರೈಟಿ ಆಫ್ ರೋಲ್ಸ್ ಅಲ್ಲಿ ನಿಮ್ಮನ್ನ ಎಷ್ಟೋ ವರ್ಷಗಳಿಂದ ನೋಡ್ತಾ ಬರ್ತಿದೀವಿ. ಸೊ ಈ ಪಾತ್ರ ಜನಗಳು ರಿಸೀವ್ ಮಾಡ್ತಿರೋ ರೀತಿ ನಿಮಗೆ ಹೇಗೆ ಅನ್ಸಿದೆ ಅಂತ, ಏನ್ ರೆಸ್ಪಾನ್ಸಿಬಲ್? ಅದೇ ಹೇಳ್ತಿರೋದು, ಇದೇ ನಾನು ಫಸ್ಟ್ ಈ ತರ ಕ್ಯಾರೆಕ್ಟರ್ ಮಾಡಿದ್ರೆ ಅದು ಬೇರೆ ತರ ಇರ್ತಿತ್ತ ನಾನು. ಆದ್ರೆ ನನ್ನ ಒಂದು ಅದೃಷ್ಟ ಅಂತ ಅನ್ಬೇಕು, ಕನ್ನಡ ಟಿವಿ ಮಾಧ್ಯಮದಲ್ಲಿ ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಧ್ಯಮದಲ್ಲಿ ನಾನು ತುಂಬಾ ವೆರೈಟೀಸ್ ಕ್ಯಾರೆಕ್ಟರ್ ಮಾಡ್ಕೊಂಡು, ಬರೇ ಕಾಮಿಡಿ ಅಂತಲ್ಲ, ಈ ಒಂದು ನೆಗೆಟಿವ್ ರೋಲ್ ಇರ್ಬೋದು, ಪಾಸಿಟಿವ್ ರೋಲ್ ಇರ್ಬೋದು, ಸೆಂಟಿಮೆಂಟ್ ಇಲ್ಲಿ, ಇದು ಎಲ್ಲದೂ ನನಗೆ ಸಿಕ್ಕಿದೆ. ಅವಕಾಶ ಸಿಕ್ಕಿದ್ದಕ್ಕೋಸ್ಕರ ನಾನು ನನ್ನ ಕನ್ನಡ ಟಿವಿ ಮಾಧ್ಯಮಕ್ಕೆ, ಪ್ರೊಡ್ಯೂಸರಿಗೆ, ನಿರ್ದೇಶಕರಿಗೆ, ಆಮೇಲೆ ಚಾನಲ್ನವರಿಗೆ ನಾನು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಎಲ್ಲ ಒಂದು, ಈಗ ಉದಾಹರಣೆ ನೀವೇ ನೋಡಿರ್ತೀರಿ, ಒಬ್ಬನ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೇನೆ ಅಂದ್ರೆ ನಿರಂತರವಾಗಿ ಒಂದು ಪೊಲೀಸ್ ಕ್ಯಾರೆಕ್ಟರೇ ಇರುತ್ತೆ. ನೀವು ಸಿನಿಮಾದಲ್ಲೂ ನೋಡಿ, ಬಹುಶಃ ಸೀರಿಯಲ್ ಅಲ್ಲೂ ಕೆಲವೊಂದು ನೋಡ್ತೀವಿ. ಬಟ್ ನನಗದು ಆಗಲೇ ಇಲ್ಲ. ಉದಾಹರಣೆಗೆ ಗೆಜ್ಜೆ ಪೂಜೆ ಇರ್ಬೋದು, ಕುಂಕುಮ ಭಾಗ್ಯ ಇರ್ಬೋದು, ಕ್ಷಣ ಕ್ಷಣ ಇರ್ಬೋದು, ಗುಪ್ತಗಾಮಿನಿ ಇರ್ಬೋದು, ಹೀಗೆ ಮಾಯಾಮೃಗ, ಎಲ್ಲ ಇದ್ರಲ್ಲೂ ಅಂದ್ರೆ ಇದು ಮನ್ವಂತರ, ಹೀಗೆ ಎಲ್ಲ ಇದ್ರಲ್ಲೂ ನನಗೆ ವೆರೈಟಿ ಬೇರೆ ಬೇರೆ ತರದ್ ಒಂದು ಪಾತ್ರಗಳು ಸಿಕ್ತು. ಪಾತ್ರಗಳು ಸಿಕ್ಕಿದಾಗ ಏನಾಗುತ್ತೆ ಕೇಳಿದ್ರೆ, ಕಲಾವಿದನಿಗೆ ಬೆಳೆಯೋದಕ್ಕಾಗುತ್ತೆ. ಓ, ಇದು ನೆಗೆಟಿವ್ ಕ್ಯಾರೆಕ್ಟರ್, ಇದು ಪಾಸಿಟಿವ್ ಇರುತ್ತೆ, ಇದು ಕಾಮಿಡಿ ಇರುತ್ತೆ, ಇದು ಈ ಅಷ್ಟು ಇದಿರುತ್ತಲ್ಲ, ಅದೊಂಥರ ಚಾಲೆಂಜಿಂಗ್ ಆಗಿರುತ್ತೆ. ಅದು ಪ್ರತಿಯೊಬ್ಬ ಕಲಾವಿದನಿಗೆ ಸಿಕ್ಕಿದಾಗ ತನ್ನಿಂತಾನೇ ಅವ್ನು ಬೆಳೀತಾ ಹೋಗ್ತಾನೆ. ನನಗೆ ಆ ಅವಕಾಶ ಮಾತ್ರ ನಾನು ಅನ್ನಲ್ಲ. ಎಲ್ಲ ಪ್ರೊಡ್ಯೂಸರಿಗೆ, ನಿರ್ದೇಶಕರಿಗೆ, ಈ ಒಂದು ಚಾನಲ್ ಅವರಿಗೆ ನಾನು ಎಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆನೆ. ಕರೆಕ್ಟ್ ಸರ್. ನಿಮ್ಮ ಮಗನು ಹಂಗೆ ಬಂದ್ಬಿಟ್ಟಿದ್ದಾರೆ ನೋಡಿ, ಬನ್ನಿ ಸರ್ ಈ ಕಡೆ ನೋಡಿ. ನನ್ನ ಮಗ ರಾಜ ಅಂತ, ಇವನು ರಾಜಾ ಸಾಹೇಬ್ ಅಂತ ನಾನು ಕರೆಯೋದು.
ಅದ್ಭುತ ನಟ. ಸಾಕಷ್ಟು ವಾಹಿನಿಗಳಲ್ಲಿ ಈ ಡಾನ್ಸು ಬಾಕಿದೆಲ್ಲ ಅವನೇ ಹೇಳ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ಮಾತಾಡ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುದ್ದುರಾಜಾನು, ಅಂದರೆ ಇಲ್ಲಿ ಸೀರಿಯಲಲ್ಲಿ ರಾಜನಾಗಿ ಮಾಡ್ತಾ ಇದ್ದೀನಿ. ಈ ಸೀರಿಯಲಲ್ಲಿ ತುಂಬ ನನಗೆ ಪ್ರೀತಿ ಸಿಕ್ಕಿದೆ, ಅಂದರೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಸರ್ನ ನೋಡಿ ತುಂಬ ಕಲ್ತಿದ್ದೀನಿ ಆ್ಯಕ್ಟಿಂಗಲ್ಲಿ. ನನ್ನ ಇನ್ಸ್ಪಿರೇಷನ್ ಅಂದರೆ ಅಶೋಕ್ ಸರು ಮತ್ತು ಅಪ್ಪು ಬಾಸ್ ಅಷ್ಟೇ. ಒಟ್ಟು ದೊಡ್ಡವನ್ ಮಾಡಬೇಡ. ಸರ್ ರೆಸ್ಪಾನ್ಸ್ ಹೆಂಗ್ ಬರ್ತಿದೆ ನಿಮ್ಮ ಪಾತ್ರಕ್ಕೆ? ಚೆನ್ನಾಗಿ ಬರ್ತಿದೆ. ಓಕೆ. ಇವಾಗ ಅವಾಗೆಲ್ಲ ಡ್ರಾಮಾ ಚಿನ್ನಸಲ್ಲಿ ಚಿಕ್ಕಕ್ಕಿದ್ದೆ, ಅವಾಗೇನು ಅಷ್ಟೊಂದು ಬರ್ತಿರ್ಲಿಲ್ಲ. ಇವಾಗ ಬರ್ತಿರ್ಲಿಲ್ಲ ಅಂತಲ್ಲ, ಬಹುಶಃ ನಿನಗೂ ಗೊತ್ತಾಗ್ತಿರ್ಲಿಲ್ವೇನೋ. ಇವಾಗ ಎಲ್ರು ಅಲ್ಲಿ ಡ್ರಾಮಾ ಜೂನಿಯರ್ಸಲ್ಲಿ ಇದ್ದವರೆಲ್ಲ ಹೇಳ್ತಾ ಇದಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ತುಂಬಾ ಇಂಪ್ರೂವ್ ಆಗಿದೆ ಅದು ಇದು. ಏನ್ ಓದ್ತಿದ್ದೀರಾ ಸರ್ ನೀವೀಗ? 8th ಸ್ಟ್ಯಾಂಡರ್ಡ್. ಓಕೆ. ಸ್ಕೂಲಲ್ಲೆಲ್ಲ ಹೆಂಗಿದೆ ರೆಸ್ಪಾನ್ಸ್? ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ತರಾನೇ ನೋಡ್ತಾರೆ. ಚಿಕ್ಕವರೆಲ್ಲ ನೋಡ್ತಾರಾ ನಿಮ್ ಸೀರಿಯಲ್? ನೋಡ್ತಾರೆ ನನ್ನ ಸ್ಕೂಲಲ್ಲೆಲ್ಲ. ಮತ್ತೆ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ ಸ್ಕೂಲ್ ಮತ್ತೆ ಇದು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ? ಇವಾಗ ನಾನು ಇಲ್ಲಿ ಬಂದಾಗ ಒಂದು 5 ನಿಮಿಷ ಬ್ರೇಕ್ ಇದ್ದಾಗ ನೋಟ್ಸ್ ಎಲ್ಲ ಕಳಿಸ್ತಾರೆ ನನ್ನ ಫ್ರೆಂಡ್ಸು, ಅದನ್ನ ಬರ್ಕೊಂಡು ಅವಾಗಲೇ ಓದ್ಕೊಂಡ್ಬಿಡ್ತೀನಿ. ಅಟೆಂಡೆನ್ಸ್ ಅದೆಲ್ಲ ಏನ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅದು ಇವನು ಮ್ಯಾನೇಜ್ ಮಾಡೋದ್ಕಿಂತ ಹೆಚ್ಚಿಗೆ ಇವ್ರ ಅಪ್ಪ ಅಮ್ಮ ಮ್ಯಾನೇಜ್ ಮಾಡ್ತಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಒಟ್ಟಿನಲ್ಲಿ. ಯಾರೋ ಎಕ್ಸಾಮ್ ಎಲ್ಲ ಬಿಟ್ಟು ನೋಡ್ತಾರಾ ನಿಮ್ ಫ್ರೆಂಡ್ಸ್ ಎಲ್ಲ ಸೀರಿಯಲ್? ಅಂದ್ರೆ ನಮ್ದು 6:30 ಅಲ್ವಾ, ಸಂಜೆ 6:30 ಇರುತ್ತಲ್ವಾ, ಹಂಗಾಗಿ ಅವಾಗೇನು ಸ್ಕೂಲ್ ಟೈಮ್ ಇರಲ್ಲ. ಮತ್ತೇನು ನಿಮ್ಮ ಅಮ್ಮನ ಬಗ್ಗೆ ಹೇಳೋ, ನಿಮ್ಮ ಅಕ್ಕ ದೃಷ್ಟಿ, ಇವ್ರ ಬಗ್ಗೆ ಎಲ್ಲ ಮಾತಾಡು ಬರೀ. ಹೆಂಗ ಅನ್ಸುತ್ತೆ ಇವಾಗ? ಆಕ್ಚುಲಿ ಅವ್ರದ್ದು ಆಕ್ಚುಲ್ ಫೇಸ್ ರಿವೀಲ್ ಆಗೋಗಿದೆ ಸೀರಿಯಲ್ ಅಲ್ಲಿ. ಸೊ ಏನ್ ಅನ್ನಿಸ್ತಾ ಇದೆ? ನಮ್ಮ ಅಕ್ಕ ಮೇಕಪ್ ಹಾಕೊಂಡಾಗಿ, ಅಂದ್ರೆ ಕಪ್ಪಗಾದಾಗ್ಲೂ ಬೆಳಕಿರುವಾಗ್ಲೂ ಎರಡು ಸೇಮ್ ಇರ್ತಾರೆ. ಅಂದ್ರೆ ಏನು ಇದರಲ್ಲಿ ಚೇಂಜ್ ಇರಲ್ಲ. ಆರಾಮಾಗಿ ಫ್ರೆಂಡ್ಲಿ ಆಗಿರ್ತಾರೆ ಎಲ್ರ ಜೊತೆನೂ. ಅಮ್ಮನೂ ಅಷ್ಟೇ, ಮಗನ್ ತರಾನೇ ನೋಡ್ಕೋತಾರೆ. ಅಮ್ಮ ಮಗನ್ ತರನೇ ನೋಡೋ, ಮಗನ್ ತರ ನೋಡ್ಕೊಳ್ಳೋದು. ರಿಯಾಗಿ ಮಗನ್ ತರ ನೋಡ್ಕೋತಾರೆ. ಎಲ್ರು ತುಂಬಾ ನನಗೆ ಫ್ರೆಂಡ್ಲಿ ಆಗಿ ರಿಯಲ್ ಫ್ಯಾಮಿಲಿ ಅಂತ ಅನ್ಸ್ಬಿಟ್ಟಿದೆ. ಸೆಟ್ಟಲ್ಲೂ ಅಷ್ಟೇ. ಅಲ್ಲ ರಾಜ, ನಾನು ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡ. ನಾನು ದಿನ ಎಣ್ಣೆ ಹಾಕ್ತೀನಲ್ಲ ಬೆಳಗಿಂದ, ಮಾಧವನ ಕೇಳ್ತಾ ಇದೀನಿ. ನಿಂಗೆ ಏನ್ ಅನ್ಸುತ್ತೆ? ಅಪ್ಪ ಈ ತರ ಮತ್ತೆ ಕುಡಿಯೋ ಇದ್ರಲ್ಲೆಲ್ಲ ಎಣ್ಣೆಲೆಲ್ಲ ಎಂತೆಂಥದ್ದು ಇದು ಮಾಡ್ಬಿಟ್ಟು ನಿನ್ನ ರಾಜಾ ಸಾಹೇಬ್ನ ಮಾಡ್ಬೇಕು ಅನ್ನೋದೆಲ್ಲ ಆಸೆ ಇರ್ತಲ್ಲ. ಅಪ್ಪನ ಬಗ್ಗೆ ನಿನಗೇನ್ ಅನ್ಸುತ್ತೆ? ಮಾಧವನ ಬಗ್ಗೆ, ನಿಮ್ಮ ತಂದೆ ಬಗ್ಗೆ? ಅದು ನಮ್ಮ ಅಪ್ಪ ಮಾದೇವ್ ಅವರ ಇಷ್ಟ, ಅವ್ರೇನ್ ಬೇಕಾದ್ರೂ ಮಾಡ್ಕೋಬೋದು. ಅವರು ಎಣ್ಣೆಯಲ್ಲೇ ಸೈಂಟಿಸ್ಟ್ ಆದ್ರೂ ಆಗ್ಬೋದು ಅಂತ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅವ್ರು. ಹೌದಾ? ಓಕೆ. ಆಮೇಲೆ ನಿನಗೆ ಅಕ್ಕ ಮೊದ್ಲಿಂದನೂ ಕಪ್ಪುಗೆ ಇರೋದು ಅಂತ ಇತ್ತು. ಯಾವಾಗ ನಮ್ಮ ಅಕ್ಕ ಇದ್ದಿದ್ದು ಈ ತರ ಅಂದಾಗ ನಿನ್ನ ಭಾವನೆ ಏನಿತ್ತು? ಕೋಪ ಬಂತ ನನ್ನ ಮೇಲೆ ಅಥವಾ ಅಮ್ಮನ ಮೇಲೆ? ಯಾಕೆ ನನ್ನ ಹತ್ರ ಹೇಳಿಲ್ಲ? ಮನೇನು ಟಿವಿಯಲ್ಲಿ ನೋಡೋಣಪ್ಪ, ಯಾಕೆ ಹೇಳಿಲ್ಲ ಅಂತೆಲ್ಲ ಕೇಳುತ್ತೆ, ಏನೋ ಆವಾಜ್ ಆಗ್ತಿದ್ದೆ. ಅಂದ್ರೆ ನನಗೆ ಆ ಮನೆ ಮಗನ್ ತರಾನೇ ಅನ್ಸಲ್ಲ ಅಂತ ಅನ್ಸ್ಬಿಡ್ತು. ಯಾಕಂದ್ರೆ ನನಗೆ ಏನು ಹೇಳಿಲ್ಲ ಆ ಮನೆ ಮಗನಾಗಿ. ಮತ್ತೆ ನಿಮ್ಗೆಲ್ಲ ಗೊತ್ತು, ಬೇಜಾರಾಗಲ್ಲ ನಿಂಗೆ? ಅಯ್ಯೋ ಬೇಡ ಕಣ, ಖರ್ಚು. ಓಕೆ. ಅಲ್ಲ ಕಣ, ಈ ಏನ ಉಳ್ಳಾಗಡ್ಡಿ, ವೀರೇಶ್ ಉಳ್ಳಾಗಡ್ಡಿ ಅಕ್ಕ ಕರ್ಕೊಂಡು ಹೋಗೋದು ಹಿಂಗ, ನೀನು ಪೊಲೀಸ್ ಸ್ಟೇಷನ್ ಎಲ್ಲ ಸುತ್ತಾಡಿದಿಲ್ಲ, ಏನ್ ಅನ್ಸುತ್ತೆ ಉಳ್ಳಾಗಡ್ಡಿ ಅವ್ರ ಬಗ್ಗೆ? ಸಿಟ್ಟು ಬರುತ್ತೆ. ಏನಕ್ಕೆ ಸಿಟ್ಟು ಬರುತ್ತೆ? ಅವ್ರು ನಮ್ಮ ಅಕ್ಕನ ಒಂಥರ ನೋಡ್ತಾರೆ, ಆಮೇಲೆ ನಮ್ಮ ಅಕ್ಕನೆಲ್ಲ ಹಿಡಿದು ಅದು ಇದು ಮುಟ್ತಾರೆ ಅಂತ. ಹೌದಾ? ಓಕೆ. ಅವ್ರಿಗೆ ಬೈಯೋದಿದ್ರೆ ಹೆಂಗ್ ಬೈತ್ಯಾ? ಅವ್ರ ತಲೆ ಬುಳ್ಳಿ ಹೊಡೆದಾಕ್ಬಿಟ್ಟು ಮಾರ್ಬಿಡ್ತೀನಿ. ಹೌದಾ? ಓಹೋ, ಈಗ ಓಕೆ. ಬಾಕಿ ನೀವು ಥ್ಯಾಂಕ್ ಯು ಸೋ ಮಚ್ ಸರ್. ಚೆನ್ನಾಗಿ ಬರ್ತಾ ಇದೆ ಇಬ್ಬರಿಗೂ ಕೂಡ ಪಾತ್ರ, ನಿಮ್ದು ಅಷ್ಟೇ ಸರ್. ಸೊ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು ಸರ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದಕ್ಕೆ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನೋಡಿದ್ರಿ ಮಾದೇವ್ ಅವರ ಮಾತುಗಳನ್ನ. ಸೊ ಇನ್ನು ನೆಕ್ಸ್ಟ್ ಉಳಿದಿರೋದು ಹೀರೋಯಿನ್ ಒಬ್ರೇನೆ. ಸೊ ರೆಡಿ ಆಗ್ತಾ ಇದಾರಂತೆ, ಮಾತಾಡಿಸ್ತಾ ಹೋಗೋಣ ಬನ್ನಿ.